ಅವರು ಮೀಟಿಂಗ್ಗಳು ಅಟೆಂಡ್ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂತ ನನಗೆ ಮೊನ್ನೆ ರಾತ್ರಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನಾವು ಕಾನೂನು ಪ್ರಕಾರ ಅವರು ಮೀಟಿಂಗ್ಗಳು ಅಟೆಂಡ್ ಮಾಡಿದರೆ ಅವ್ರಿಗೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಡೋ ಮುಖಾಂತರ ಅವರು ಅದಕ್ಕೆ ರಿಪ್ಲೈ ಕೊಟ್ಟ ಮೇಲೆ ಮುಂದಿನ ಕ್ರಮ ಕೈಗೊಳ್ಬೇಕು. ಅದು ಚುನಾವಣೆ ರಾಜಕೀಯ ಏನೇ ಇರಲಿ, ಸಹಕಾರ ಅನ್ನೋದು ಭಾರಿ ಬಿಗಿಯಾಗಿರೋಂಥ ಒಂದು ವ್ಯವಸ್ಥೆ. ಯಾಕಂದರೆ ಇಲ್ಲಿ ರಾಜಕೀಯ ಮಾಡೋರು ಬೇರೆ, ಸಹಕಾರದಲ್ಲಿ ಸಹಕಾರ ಕೊಟ್ಕೊಂಡು ಹೋಗ್ಬೇಕು ಅನ್ನೋದು ಎಲ್ಲರ ದೃಷ್ಟಿ. ಹಂಗಾಗಿ ಇಲ್ಲೇನು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಸೊ ಹಂಗಾಗಿ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡಿ. ಮುಂದಿನ ದಿನಗಳಲ್ಲಿ ಅವ್ರಿಗೇನಾಗಬೇಕು ಅದನ್ನ ಮಾಡೋ ಅಂಥ ಕೆಲಸ ಮಾಡ್ತೀವಿ. ಸೊ ಹಂಗಾಗಿ ಇವತ್ತೇನು ಇದು ಕೆಲಸ ಆಗಿದೆ ಅದಕ್ಕೆ ನಾನು ಅವ್ರಿಗೆ ಇದು ತಪ್ಪಾಗಿರೋದಕ್ಕೆ ಅವರು ಕ್ಷಮಿಸಲಿ, ಇವ್ರನ್ನ ಸಂಘದವ್ರನ್ನ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅದನ್ನ ಸರಿ ಮಾಡೋ ಅಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಪರಿಸ್ಥಿತಿ ಕೋಟೆಕೆರೆ ಪ್ರಾಥಮಿಕ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘ ಸಮಸ್ಯೆ 90% ಅಷ್ಟೇ ರಿಕವರಿ. ನಮ್ಮ ಹೊಸ APMC ಅಧ್ಯಕ್ಷರಾದ ವಿರೂಪಾಕ್ಷರವರು ಇದ್ದಾರೆ, ಅವ್ರಿಗೂ ಸ್ವಾಗತ ಕೋರೋದು ತಪ್ಪು ಮರ್ತೋಯ್ತು. ಸೊ ಹಂಗಾಗಿ 90% ನಮ್ಮ ಅಧ್ಯಕ್ಷರು ದೊಡ್ಡಸ್ವಾಮಿ ಗೌಡರು 100% ಇರೋ ಬ್ಯಾಂಕ್ ಸೊಸೈಟಿಗಳಿಗೆ ಮಾತ್ರ ಸಾಲ ವಿತರಣೆ ಮಾಡಿ ಅನ್ನೋ ಒಂದು ಆದೇಶ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಆಗಿರೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸೊಸೈಟಿಗಳಿಗೆ ಖಂಡಿತವಾಗ್ಲೂ ಅದು 90% ಮೇಲ್ಪಟ್ಟಿದ್ರೆ ಸಾಲಗಳು ಕೊಡಬೇಕು ಅನ್ನೋ ಒಂದು ಮನವಿ ಮಾಡಿದ ಮುಖಾಂತರ ಇವತ್ತು ನಮ್ಮ ಈ ಕೋಟೆಕೆರೆ ಸಹಕಾರ ಸಂಘಕ್ಕೆ 90 ಹೊಸ ಸಾಲ ಬಂದಿದೆ. 30 ಜನಕ್ಕೆ, 38 ಸದಸ್ಯರಿಗೆ. ಖಂಡಿತವಾಗ್ಲೂ ನಾನು ಹೇಳೋದೇನು ಅಂದರೆ, ನಾವು ಸಾಲ ನಾವೇ ಆಗಲಿ ಯಾರೇ ಆದರೂ ತಗೊಂಡ್ಮೇಲೆ ಅದು ನಿಯಮದ ಪ್ರಕಾರ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಪ್ರಕಾರ ನಾವು ಕಟ್ಟಲೇಬೇಕು. ಯಾಕಂದರೆ ನಾವು ಬ್ಯಾಂಕಿಗೆ ಕಟ್ಟೋದ್ರಿಂದ ಬ್ಯಾಂಕು ಉದ್ಧಾರ ಆಗಬೇಕು. ಇಲ್ಲದ್ರೆ ನಾವು ಸುಮ್ಮನೆ ಇವತ್ತು ನಾವು ಸಾಲ ತಗೊಂಡಿವಿ, ಸಹಕಾರ ಸಂಘದ ಸರ್ಕಾರ ನಾಳೆ ಮನ್ನಾ ಮಾಡ್ತದೆ, ಇವತ್ತು ಮಾಡ್ತದೆ ಅಂತ ಕಾಯಕ್ಕಿಂತ ಆದಂಥ ಸಮಯದಲ್ಲಿ ಅನುಕೂಲ ಪಡ್ಕೊಳ್ಳೋಣ. ಆದರೆ ಇರೋಂಥ ಸಾಲ ಪಾವತಿ ಮಾಡೋ ಮುಖಾಂತರ ಬ್ಯಾಂಕನ್ನ ಒಂದು ಮುನ್ನಡೆಸೋಕ್ಕೆ ಮತ್ತು ಅದರ ಒಂದು ಬೆಳವಣಿಗೆಗೆ ನೀವೆಲ್ಲ ಸಹಕರಿಸ್ಬೇಕು. ಯಾಕಂದರೆ ಇವತ್ತು ಸುಮಾರು ಸಮಸ್ಯೆಗಳನ್ನ ನಾವು ದಿನನಿತ್ಯ ನೋಡ್ತಾನೆ ಇದ್ದೀವಿ. ಬ್ಯಾಂಕಲ್ಲಿ ಇವತ್ತು ಏನು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಬಡ್ಡಿ ಕಟ್ತಿದ್ದಾರೆ, ಅವ್ರು ಬಂದು ಮನೇನ ಜಪ್ತಿ ಮಾಡೋ ಅಂಥ ಕಾರಣಗಳನ್ನ ನೋಡ್ತಾ ಇದ್ದೀವಿ. ಇಷ್ಟು ದಿನ ಇರಲಿಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ, ನಮ್ಮ ಏನು ಸಹಕಾರ ಬ್ಯಾಂಕ್ಗಳು ಕೂಡ ಸಿಬಿಲ್ ಸ್ಕೋರ್ಗೆ ಒಳಪಡ್ತವೆ. ಈಗ ಮುಂಚೆ ಅದಿರಲಿಲ್ಲ. ಮುಂಚೆ ಏನಿತ್ತು, ಸಿಬಿಲ್ ಸ್ಕೋರು ಬರೀ ನ್ಯಾಷನಲೈಸ್ ಬ್ಯಾಂಕ್ಸ್ಗೆ ಮತ್ತು ಇದಕ್ಕಿತ್ತು. RBI ಅವರು ಇದನ್ನು ಕೂಡ ಇದಕ್ಕೆ ತಂದಿದ್ದಾರೆ, ಅದು ಸಿಬಿಲ್ ಸ್ಕೋರ್ಗೆ. ಸಿಬಿಲ್ ಸ್ಕೋರಲ್ಲಿ ಏನು, ನಾವು 10,000 ಕಟ್ತೇವ್ರೆ, ಅಕಸ್ಮಾತ್ 5,000 ಕಟ್ತೇವ್ರು, ಅದು ನಮಗೆ ಮೈನಸ್ ಆಗ್ತಾ ಹೋಗ್ತದೆ ಪಾಯಿಂಟ್ಸು. ನಾವು ಯಾರಿಗೋ ಗ್ಯಾರಂಟಿ ಹಾಕಿದ್ರು, ಶ್ಯೂರಿಟಿ ಹಾಕಿದ್ರು, ಅವ್ರು ಕಟ್ತೇವ್ರು, ನಮಗೆ ಅದು ಸಮಸ್ಯೆ. ಯಾಕಂದರೆ ಇವತ್ತು ನಾನೇ ವೈಯಕ್ತಿಕವಾಗಿ ಆ ಸಮಸ್ಯೆನ ಎದುರಿಸಿದ್ದೀನಿ. ಸೊ ಹಂಗಾಗಿ ದಯವಿಟ್ಟು ನಾನು ಈ ಮುಖಾಂತರ ನಿಮಗೆಲ್ಲ ಯಾರು ಹೊಸ ಸಾಲಗಾರರಿದ್ದಾರೆ, ಜೊತೆಗೆ ಹಳಬ್ರು ಯಾರಿದ್ದಾರೆ, ಅವ್ರಿಗೂ ಮನವಿ ಮಾಡೋದೇನೆಂದರೆ, ಒಂದು ಸಹಕಾರ ಸಂಘದ ಬೆಳವಣಿಗೆಗೆ ನೀವೆಲ್ಲ ಸಹಕಾರ ಕೊಟ್ಟರೆ ಮಾತ್ರ ಇದಕ್ಕೆ ಬೆಳವಣಿಗೆ ಆಗಕ್ಕೆ ಅವಕಾಶ ಆಗೋದು. ಹಂಗಾಗಿ ಈ ಒಂದು ಸಹಕಾರ ಸಂಘ ಉಳಿಸೋದು ಬೆಳೆಸೋದು ಎಲ್ಲ ರೈತರ ಕೈಲಿದೆ, ಅದರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ. ಯಾಕಂದರೆ ಇವತ್ತು ಏನು ನಾವು ಪಡಿತೀವಿ ಅದನ್ನ ಮರುಪಾವತಿ ಮಾಡ್ಬೇಕಾರೋದು ನಮ್ಮ ಧರ್ಮ. ಸೊ ಹಂಗಾಗಿ ಇಷ್ಟು ಹೇಳಿ, ಇವತ್ತು ಏನೇ ಸಮಸ್ಯೆಗಳಿದ್ರು ಖಂಡಿತವಾಗ್ಲೂ ಅದನ್ನ ಪರಿಹರಿಸೋಂಥ ಕೆಲಸ ಮಾಡ್ತೀವಿ. ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ, ಅದಕ್ಕೆ ನಾನು ಒಬ್ಬ ಸಹಕಾರದ ಡೈರೆಕ್ಟ್ರಾಗಿ ಹೇಳ್ತಿದ್ದೀನಿ, ಖಂಡಿತವಾಗ್ಲೂ ಆ ಸಮಸ್ಯೆಗಳನ್ನ ಕಾನೂನು ರೀತಿಯಲ್ಲಿ ಎದುರಿಸ್ಬೇಕು ಹೊರತು ನಾವು ವೈಯಕ್ತಿಕವಾಗಿ ದ್ವೇಷ ಸಾಧಿಸೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಸೊ ಹಂಗಾಗಿ ಇವತ್ತೇನು ಈ ಒಂದು ಸೊಸೈಟಿಯ ಇನ್ನೊಂದು ವಿಚಾರ ಏನು ಅಂದರೆ, ನಮಗೆ ಬಿಲ್ಡಿಂಗ್ಗಳಾಗಬೇಕು. ಈಗ ನಮ್ಮ ಆರಳ್ಳಿ ಸೊಸೈಟಿ ನಮ್ಮ ತಂದೆಯವರಿದ್ದಾಗ ಆಗಿದ್ದರಿಂದ ಅಲ್ಲಿ ಒಂದು ಹೊಸ ಬಿಲ್ಡಿಂಗ್ ಇದೆ. ಆ ಥರ ಸುಮಾರು ಬಿಲ್ಡಿಂಗ್ಗಳಿರೋಂಥ ಸೊಸೈಟಿಗಳು ಬಿಟ್ಟು ಬೇರೆ ಬೇರೆ ಕಡೆ ಈ ಥರ ಗೋಡೌನಲ್ಲಿ ಬೇರೆ ಬೇರೆ ಕಡೆ ನಡೆಸ್ತಿರೋಂಥದ್ದು, ಅಂಗಳದಿರ್ಬೋದು, ಬಿಲ್ಡಿಂಗ್ಗೆ ಕೊಟ್ಟಿದ್ರು. ಆದರೆ ಅದಾದ ನಂತರ ಕೊಟ್ಟಿಲ್ಲ. ಸೊ ಹಂಗಾಗಿ ಈ ಸಲ ನನಗೆ ಬರ್ತಕ್ಕಂಥ ವಿಶೇಷ ಅನುದಾನ ಏನು ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಶಾಸಕರಿಗೂ ಅನುದಾನ ಕೊಡ್ತಾರೆ, ಆ ಅನುದಾನದಲ್ಲಿ ಒಂದು 2 ಕೋಟಿ ಅಷ್ಟಾದರೂ, ಒಂದು 10 ಬಿಲ್ಡಿಂಗ್ ಆದರೂ ಒಂದು 20 ಲಕ್ಷ ತಂಗೆ ಮಾಡೋಕ್ಕೆ ನಾನು ಅವಕಾಶ ಮಾಡ್ತೀನಿ. ಯಾಕಂದರೆ ಒಟ್ಟಿಗೆ ಮಾಡೋಕ್ಕಾಗದೇ ಇರೋ ಅಟ್ಲೀಸ್ಟ್ ತುಂಬ ಅವಶ್ಯಕತೆ ಇರೋಂಥ ಬಿಲ್ಡಿಂಗನ್ನು ಮಾಡೋಕ್ಕೆ. ಯಾಕಂದರೆ ನಾವು ಬೇರೆ ಬೇರೆ ರಸ್ತೆಗಳು, ಡ್ರೈನೇಜ್ಗಳು ಮತ್ತು ಮುಂತಾದ ಕಾಮಗಾರಿಗಳಿಗೆ ದುಡ್ಡು ಹಾಕ್ಬೇಕಾಗಿರೋದ್ರಿಂದ
ಸೊಸೈಟಿಗೆ ನಾನು ಒಂದು 2 ಕೋಟಿ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀನಿ. ಸೊ ಅದನ್ನ ನಾನು ಸರ್ಕಾರಕ್ಕೂ ಗಮನಕ್ಕೂ ತರಬೇಕು. ಯಾಕೆಂದರೆ ನಮಗೆ ನೋಟಿಫಿಕೇಶನಲ್ಲಿ ಬರೋದು ಹೆಂಗೆ ಅಂದರೆ ನಾವು ಅದರದ್ದೇ ಆದಂಥ ಒಂದು ನಿಯಮಗಳಿರ್ತವೆ. ಆದರೆ ಇದೊಂದು ವಿಶೇಷ ಅಂತ ಹೇಳಿ ಪರಿಗಣಿಸ್ಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡೋ ಮುಖಾಂತರ ಖಂಡಿತವಾಗ್ಲೂ ಬೇಕಾಗಿರೋಂಥ ಬಿಲ್ಡಿಂಗ್ಗಳನ್ನ ಮಾಡಿಸೋ ಅಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಇವತ್ತು ಇದು ಏನು ಲಾಭಕ್ಕಿಂತ ಇವತ್ತು ನಷ್ಟ ಆಗಬಾರ್ದು. ಯಾಕಂದರೆ ನಷ್ಟ ಆಗ್ಬಿಟ್ರೆ ಕಷ್ಟ ಮುಂದಿನ ದಿನಗಳಲ್ಲಿ ನಡೆಸೋಕ್ಕೆ. ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಕರ್ತವ್ಯ ಮತ್ತು ಒಂದು ಧರ್ಮ ಪಾಲನೆ ಇರಲಿ ಈ ವಿಚಾರದಲ್ಲಿ ಅಂತ ಹೇಳ್ತಾ, ನನ್ನ ಇವತ್ತು 11 ಗಂಟೆಗೆ ಬರಬೇಕಾಯ್ತು ನಾನಾ ಕಾರ್ಯಕ್ರಮ. ಅವಿಸ್ಮರಣೀಯ ದಿನ. ಯಾಕಪ್ಪ ಅಂತಂದ್ರೆ ಈ ಸಂಸ್ಥೆಯ ಇತಿಹಾಸದಲ್ಲಿ ಇದೆಂದೂ ಕಂಡರಿಯದ ಅತಿ ಹೆಚ್ಚು ಮೊತ್ತವನ್ನ ನಮ್ಮ ಈ ಸಂಸ್ಥೆಗೆ ಒಳಪಡುವ ನಮ್ಮ 4 ಗ್ರಾಮದ ರೈತರಿಗೆ ನಾವು ಪಕ್ಷಾತೀತವಾಗಿ ಕೊಡ್ತಾ ಇದ್ದೀವಿ ಸಾಲವನ್ನ. ಈ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಶಾಸಕರಿಂದಲೇ. ಯಾಕೆ ಅಂತಂದ್ರೆ ಈಗಾಗಲೇ ನಮ್ಮ ಶಾಸಕರು ಹೇಳ್ದಂಗೆ ಬ್ಯಾಂಕು ನಮಗೆ ಸಾಲ ಕೊಡಬೇಕಾದ್ರೆ ಅದರ ಕಾರ್ಯಕ್ಷಮತೆಯನ್ನ ನೋಡುತ್ತೆ. ಹಾಗಾಗಿ ನಮ್ಮ ಸಂಸ್ಥೆ ಸಾಲ ವಸೂಲಾತಿ ಶೇಕಡಕ್ಕೆ 100ಕ್ಕೆ 100 ಇಲ್ಲದೇ ಇರೋದ ಕಾರಣ ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡದೇ ಇರೋದ್ರಿಂದ ವಸೂಲಾತಿ ಬರೀ ಶೇಕಡ 90% ಇರೋದ್ರಿಂದ ಈ ಒಂದು ಸಂದರ್ಭ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ನವರು ಒಂದು ಮಾನದಂಡವನ್ನ ಮಾಡ್ತಾರೆ. ಯಾಕೆಂದ್ರೆ 100ರಷ್ಟು ಮಾತ್ರ ವಸೂಲಾತಿ ಇರೋಂಥ ಸಂಸ್ಥೆಗಳು ಮಾತ್ರ ಸಾಲವನ್ನು ಕೊಡಬೇಕು ಅಂತೇಳಿ ನಮ್ಮ ಸಂಸ್ಥೆಯ ಅಪ್ಲಿಕೇಶನ್ ರಿಜೆಕ್ಟ್ ಮಾಡುತ್ತೆ. ಆದರೆ ನಮ್ಮ ಶಾಸಕರ ಅವಿರತ ಪ್ರಯತ್ನ, ಬಹುಶಃ ನಮ್ಗೆ ಕೊಡಂಗೇ ಇಲ್ಲ ಅದನ್ನ, ಆದರೆ ಅವರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಎಲ್ಲ ಸೊಸೈಟಿಗೆ, ನನ್ನ ತಾಲೂಕಿನ ಎಲ್ಲ ಸೊಸೈಟಿಗೆ ಸಾಲವನ್ನು ಕೊಡಬೇಕು. ಯಾಕಂತಂದ್ರೆ ಆ ಒಂದು ಹೊಸ ರೈತರಿಗೂ ಸಂಸ್ಥೆಗೂ ಆ ವಿಶ್ವಾಸವನ್ನ ಬೆಸಿಗೆಯನ್ನ ಮಾಡ್ಲಿಕ್ಕಾಗಲ್ಲ ಅಂತೇಳಿ ಅವ್ರ ಒತ್ತಡವನ್ನು ತಂದು ಅಧ್ಯಕ್ಷರಿಗೆ ಮತ್ತೆ ನಮ್ಮ MD ಅವರಿಗೆ ಒತ್ತಡವನ್ನು ತಂದು ಅವರ ಅವಿರತದ ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ಕೋಟೆಕೆರೆ ಸೊಸೈಟಿಗೆ 51,10,10,000 ರೂಪಾಯಿಗಳನ್ನ 38 ರೈತರಿಗೆ ಕೊಡುವಲ್ಲಿ ನಾವು ಯಶಸ್ವಿಯಾಗಿ ಕಾರಣ ಆಯಿತು. ನಾ ಹಿಂದೆ ಒಂದ್ಸಲ ಸನ್ಮಾನ ಸಮಾರಂಭದಲ್ಲಿ ಮಾತನಾಡುವಾಗ ನಮ್ಮ ಶಾಸಕರೇ ನಮ್ಮ ಸಂಘದ ನಿರ್ದೇಶಕರಾಗಿರೋದ್ರಿಂದ ಒಂದು ಆನೆ ಬಲೆ ಬಂದಂತ ಇದೆ ಅಂತ ಹೇಳಿದ್ದೆ. ಬಹುಶಃ ಅದು ಇವತ್ತು ನಮಗೆ ಸಾರ್ಥಕವಾಗಿದೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಾರ್ದು. ಈಗಾಗಲೇ ನಮ್ಮ ಸೊಸೈಟಿಗಳಿಗೆ ಕೆಲವೊಂದು ಸಾಲವನ್ನ ವಿತರಣೆ ಮಾಡಿದೆ. ಹಾಗಾಗಿ ನಮ್ಮ 2.5 ವರ್ಷ 3 ವರ್ಷದಿಂದ ನಮ್ಮ ಸಂಘಕ್ಕೆ ಸಾಲ ಇರಲಿಲ್ಲ. ಇವತ್ತು ಒಂದು ಖುಷಿಯಾಗಿ ಕೊಟ್ಟಿದ್ದೇವೆ. ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕಾದ್ರೆ ಒಂದು ರೈತರಿಗೆ ಸಾಲ ಕೊಡಬೇಕು, ಮತ್ತೆ ನಮ್ಮ ಸೊಸೈಟಿಯ ಬಿಲ್ಡಿಂಗ್ ಅನ್ನ ಅಪ್ಗ್ರೇಡೇಷನ್ ಮಾಡಬೇಕು. ಯಾಕಂದ್ರೆ ಶಿಥಿಲವಾಗಿದೆ. ನಮ್ಮ ತಂದೆಯವರು 40 ವರ್ಷದ ಹಿಂದೆ ಅದರ ಅಧ್ಯಕ್ಷ ಆಗಿದಾಗ ಅದು ಓಪನ್ ಆದಂತ ಕಟ್ಟಡ ಇವತ್ತು ಶಿಥಿಲವಾಗಿರೋದ್ರಿಂದ ಅದಕ್ಕೆ ಶಾಸಕರ ಹತ್ರ ಮನವಿಯನ್ನ ಮಾಡಿದೀವಿ. ಅದು ಸಹ ಬಹುಶಃ ಅವರು ನೆರವೇರಿಸ್ಕೊಡ್ತಾರೆ. ಅವ್ರು ನಮ್ಮ ಮನವಿಯನ್ನ ಪೂರಕವಾಗಿ ಯಾವುದೇ ಆಗಲಿ ಹೇಳಿದ್ರು ನಮ್ಮ ರೈತ ಪರವಾಗಿ ಅವರು ಸ್ಪಂದನೆ ಮಾಡ್ತಾ ಇರೋದ್ರಿಂದ ಅದು ಮುಂದೊಂದು ದಿನ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ, ಈ ನಮ್ಮ ಸರ್ಕಾರಗಳು ಈಗ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ ಬಹಳ ಅವಕಾಶಗಳನ್ನ ಕೊಡ್ತಾ ಇದೆ. ಯಾಕೆಂದ್ರೆ ಮೊದಲು ಬರೀ ಸಾಲವನ್ನು ಕೊಡೋದಷ್ಟೇ ಇದ್ದಿದ್ದು, ಇವಾಗ ಬೇಕಾದಷ್ಟು ಸ್ಕೀಮ್ಗಳನ್ನ ಕೊಡೋಂಥದ್ದಿದೆ. ನಮ್ಮಲ್ಲಿ ಈ ಸ್ಟಾಂಪಿಂಗ್ ವ್ಯವಸ್ಥೆ ಇದೆ, ಅದನ್ನ ರೈತರು ಉಪಯೋಗಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ತಾ, ನಮ್ಮ ಸೊಸೈಟಿ ವತಿಯಿಂದ ಇದು ಪೆಟ್ರೋಲ್ ಬಂಕ್ ಮಾಡೋ ಅಂಥದ್ದು ಮತ್ತೆ ಗೋದಾಮುಗಳನ್ನು ಕಟ್ಟೋ ಅಂಥದ್ದು ಎಲ್ಲ ಸಹ ಅವಕಾಶಗಳನ್ನ ಸರ್ಕಾರಗಳು, ಅದಲ್ಲದೆ ನಮ್ಮ ಮಹತ್ವಾಕಾಂಕ್ಷದ ರಾಜ್ಯ ಸರ್ಕಾರದ ಯೋಜನೆ ಶೂನ್ಯ ಬಡ್ಡಿ ದರದಲ್ಲಿ ಕೂಡ ಇದುವರೆಗೂ ಸಹಕಾರ ಕೊಟ್ಟಿದ್ರ, ಮುಂದೆನೂ ಸಹಕಾರ ಕೊಟ್ಕೊಂಡು ಹೋದ್ರೆ ಇನ್ನು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತಾ, ಕಾರ್ಯನಿಮಿತ್ತ ಒತ್ತಡ ಇರೋದ್ರಿಂದ ಶಾಸಕರಿಗೆ ಅಭಾವ ಇರೋದ್ರಿಂದ ಟೈಮ್ನ ಜಾಸ್ತಿ ಕೊಡೋಕ್ಕಾಗಲ್ಲ. ಹಾಗಾಗಿ ಒಂದು ಸಡನ್ ಆಗಿ ಈಗ ಸಾಲ ವಿತರಣೆ ಕಾರ್ಯಕ್ರಮವನ್ನ ಮಾಡಿ ಅವ್ರನ್ನ ಊಟದ ಕಾರ್ಯಕ್ರಮ ಮಾಡಿಸಿ ನಾವು ಬೀಳ್ಕೊಡ್ಬೇಕಾದಂಥ ಸಂದರ್ಭ ಬಂದಿರೋದ್ರಿಂದ ಅನ್ಯತೆ ಭಾವಿಸ್ತೇನೆ. ಸಾಲ ವಿತರಣೆ ಕಾರ್ಯಕ್ರಮನ ನೆರವೇರಿಸ್ಕೊಡ್ಬೇಕು ಅಂತೇಳಿ ನನಗೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ, ನೆರೆದಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಸಹಕಾರಿ ಬಂಧುಗಳಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಸಹಕಾರ. ಪಡೆದು ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ ನಿರ್ದೇಶಕರಾಗಿ ಕಳಿಸಿದ ಮೇಲೆ ಪ್ರಥಮ ಬಾರಿಗೆ ಈ KCC ಲೋನ್ ಏನು ಬಡ್ಡಿ ರಹಿತವಾದಂತ ಲೋನ್ ಇದೆ, ಈ ಒಂದು ಸಾಲವನ್ನ ಒಂದು ಕೊಡುವಂತ ಕೆಲಸವನ್ನ ಇವತ್ತು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಈ ಸಂಘದ ವತಿಯಿಂದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಲ ಸೌಲಭ್ಯಗಳನ್ನ ವ್ಯವಸಾಯಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನ ಹೆಚ್ಚಿನ ರೀತಿಯಲ್ಲಿ ಕೊಡೋದಿಕ್ಕೆ ಅವರು ಹೆಚ್ಚು ಸಹಕಾರಿಯಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏಕೆಂದ್ರೆ ಈಗಾಗಲೇ ಸಮಯ ಆಗಿದೆ. ಇನ್ನೂ 5-6 ಕಾರ್ಯಕ್ರಮಗಳು ಅವ್ರಿಗೆ ಸಂಜೆ ತನಕ ಗುದ್ಲಿ ಪೂಜೆಗಳು ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಸುಮಾರು 11-11:30ಗೆ ಮಾಡಬೇಕಾದಂತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅವ್ರಿಗೆ ಚಾಮರಾಜನಗರದಲ್ಲಿ ಒಂದು ಕುಂಬಾರ ಸಮುದಾಯದ ಒಂದು
ಕಾರ್ಯಕ್ರಮ ಸುತ್ತೂರು ಶ್ರೀಗಳ ಒಂದು ಆಗಮನ ಬೇರೆ ಇತ್ತು. ಹಾಗಾಗಿ ಅಲ್ಲಿ ಕಾರ್ಯಕ್ರಮ ಪೂರ್ತ ಮುಗಿಯುವವರೆಗೆ ಅಲ್ಲಿ ತಡವಾಯಿತು. ಆ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬಂದದ್ದಕ್ಕೆ ಮತ್ತೆ ಈ ಕಾರ್ಯಕ್ರಮ ತಡವಾಗಿ ಪ್ರಾರಂಭ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನ ಅವರ ಪರವಾಗಿ ನಾನು ಕೇಳ್ಕೊಳ್ತಾ, ಏಕೆಂದ್ರೆ ಯಾವುದೇ ಸೌಲಭ್ಯಗಳಿರ್ಲಿ ನಮ್ಮ ಈ ಬ್ಯಾಂಕಿನ ಮುಂದಿನ ದಿನಗಳಲ್ಲಿ ಸಿಗಬೇಕಾದಂತೆ ಕಟ್ಟಡದ ದುರಸ್ತಿ ಕೆಲಸ ಇರ್ಬೋದು, ಬೇರೆ ಬೇರೆಯ ಸಾಲ ಸೌಲಭ್ಯಗಳು, ಸ್ತ್ರೀ ಸಂಘಗಳಿಗೆ ಕೊಡ್ತಕ್ಕಂತ ಉಚಿತ ಕಮ್ಮಿ ದರದ ಬಡ್ಡಿ ದರದಲ್ಲಿ ಕೊಡ್ತಕ್ಕಂತ ಸಾಲ ಸೌಲಭ್ಯಗಳಿರ್ಬೋದು, ಮತ್ತೆ ಮಹಿಳಾ ಸಂಘಗಳಿಗೆ ರಿಯಾಯಿತಿ ದರದಲ್ಲಿ ಬಡ್ಡಿಯಲ್ಲಿ ಕೊಡ್ತಕ್ಕಂತ ಸಾಲ ಸೌಲಭ್ಯಗಳಿರ್ಬೋದು, ಮತ್ತು ವ್ಯವಸಾಯಕ್ಕೆ ಬೇಕಾದಂತ ಟ್ರ್ಯಾಕ್ಟರ್ ಮತ್ತೆ ಇತರ ಎಲ್ಲ ಇಂಪ್ಲಿಮೆಂಟ್ಸ್ ನ ಕೊಡಿಸೋಂತ ಕೆಲಸಗಳಿರ್ಬೋದು, ಎಲ್ಲ ಸಾಲಗಳನ್ನ ಕೊಡುವಂತ ಕೆಲಸವನ್ನ ನಮ್ಮ ಯಾಕೆಂದ್ರೆ ನಮ್ಮ ಬ್ಯಾಂಕ್ಗಳೇನಾಗಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಪುಟ್ಟಸ್ವಾಮಿ ಲಿಂಗಪ್ಪ